ನಮ್ಮದು ಕೊಪ್ಪಳ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇವರು ನಮ್ಮ ಪಂಪಪತಿ ಹುಬ್ಬಳ್ಳಿ ಅಂತಂದು ಸೀನಿಯರ್ ಇಂಜಿನಿಯರ್. ನಮ್ಮ ಅಸೋಸಿಯೇಷನ್ ಸೀನಿಯರ್ ಅಡ್ವೈಸರ್, ಎಕ್ಸ್ ಪ್ರೆಸಿಡೆಂಟ್, ಈಗ ಸೀನಿಯರ್ ಅಡ್ವೈಸರ್ ಆಗಿದ್ದಾರೆ. ಇವರು ಪ್ರಮೋದ್ ಅಂತಂದು ವೈಸ್ ಪ್ರೆಸಿಡೆಂಟ್. ಅವರು ಕಲೀಂ ಖಾನ್ ಅಂತಂದು ನಮ್ಮ ಮೀಡಿಯಾ ಕನ್ವೀನರ್. ಆಮೇಲೆ ಇವರು ನಮ್ಮ ಆನಂದ್ ಅವರು ಅಂತಂದು ಈಗ ನಾವೇನು ಇವೆಂಟ್ ಮಾಡ್ತಾ ಇದ್ದೀವಿ ಅದರ ಆರ್ಗನೈಸ್ ಇವ್ರು ಮಾಡ್ತಾಯಿದ್ದೀವಿ. ಇದು ಕೊಪ್ಪಳ ಅಸೋಸಿಯೇಷನ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಕೊಪ್ಪಳ. ಈಗ 3 ದಿನದ್ದು ಹೋಮ್ ಎಕ್ಸ್ಪೋ ಅಂತೇಳಿ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಅದು 13, 14, 15 ನಡೀತದೆ. 13ನಲ್ಲಿ ಸ್ವಾಮೀಜಿಯವರು ಉದ್ಘಾಟನೆ ಮಾಡ್ತಾಯಿದ್ದಾರೆ. 13 ಈವ್ನಿಂಗ್ ಒಂದು ಪ್ರೋಗ್ರಾಮ್ ಇದೆ, ಇಂಜಿನಿಯರ್ಸ್ ಅವೇರ್ನೆಸ್ ಪ್ರೋಗ್ರಾಮು. ಅದು ಶ್ರೀಕಾಂತ್ ಚೆನ್ನಾಳ್ ಅಂತೇಳಿ ಅವರು ಇದನ್ನು ಮಾಡ್ತಾಯಿದ್ದಾರೆ. 14th ಪ್ಲಂಬರ್ಸ್ ಮತ್ತು ಎಲೆಕ್ಟ್ರಿಕಲ್ ಅಸೋಸಿಯೇಷನ್ನಿಂದ ಆ ಲೇಬರ್ಸ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಇದೆ, ಅದು ವರ್ಕ್ಶಾಪ್ ಇದೆ ಅದು. ಆಮೇಲೆ 15th ಸಮಾರಂಭ ಕ್ಲೋಸಿಂಗ್ ಸೆರೆಮನಿ. ಸಾರ್ವಜನಿಕರಿಗೆ ಯಾವಾಗೆಲ್ಲ ಎಲ್ಲ ಟೈಮ್ ಇದೆ, 13, 14, 15 ಸಾರ್ವಜನಿಕ 13, 14, 15 ಇದೆ. ಏನೇನು ಎಕ್ಸಿಬಿಷನ್ ಇರುತ್ತೆ ಅಲ್ಲಿ ಮಟೀರಿಯಲ್ಸ್ ಎಕ್ಸಿಬಿಷನ್ಸ್ ಇರುತ್ತೆ, ಆಮೇಲೆ ಮಟೀರಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇರ್ತವೆ, ಅಲ್ಲಿ ಟೆಕ್ನಿಕಲ್ ಟೀಮ್ ಇರುತ್ತೆ ಅವ್ರು ಗೈಡೆನ್ಸ್ ಮಾಡಲಿಕ್ಕೆ. ಈ ರೀತಿ ಪ್ರೋಗ್ರಾಮ್ಗಳಿದೆ. ಎಂಟ್ರಿ ಫ್ರೀ ಇದೆ? ಎಂಟ್ರಿ ಎಲ್ಲ ಫ್ರೀ ಇದೆ. ಎಂಟ್ರಿ ಎಲ್ಲ ಫ್ರೀ, ಅದು ಎಂಟ್ರಿ ಫ್ರೀ ಇದೆ. ಪಾರ್ಕ್ನಲ್ಲಿ ನಮ್ಮ ಅಸೋಸಿಯೇಷನ್ ಪರವಾಗಿ ಮಾತಾಡ್ತೇನೆ. ಎರಡನೇದಲ್ಲಿ ಇವೆಂಟ್ ಬಗ್ಗೆ ಮಾತಾಡ್ತೇನೆ. ಫಸ್ಟ್ ಅಸೋಸಿಯೇಷನ್ ಪರವಾಗಿ ಅಂತಂದರೆ 2013ನಲ್ಲಿ ನಮ್ಮದು ಅಸೋಸಿಯೇಷನ್ ಫಾರ್ಮ್ ಆಗಿತ್ತು. ಅದಾದ ನಂತರ ಬೇರೆ ಬೇರೆ ಆ್ಯಕ್ಟಿವ್ಗಳು ಎಲ್ಲ ಮಾಡ್ಕೊಂಡಿದ್ವಿ, ಸಾಮಾಜಿಕ ಕಾರ್ಯದಲ್ಲಿ ತೊಡ್ಕೊಂಡಿದ್ದೀವಿ. ಆನಂತರ 2000 ಈಗ ಈ ಇವೆಂಟ್ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತಂದ್ರೆ ಗ್ರಾಹಕರಿಗೆ ಒಳ್ಳೆಯ ಸೇವೆ ಮತ್ತು ನಮ್ಮ ಕಡೆಯಿಂದ ಸರ್ವಿಸ್ಗಳನ್ನು ಇದನ್ನು ಮಾಡಬೇಕನ್ನೋದೈತೆ. ಗ್ರಾಹಕರ ಸ್ನೇಹಿ ಕಾರ್ಯಕ್ರಮ ಇದು. ಅಂದರೆ ಅವರಿಗೆ ಗ್ರಾಹಕರಿಗೆ ಒಂದು ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ಟೆಕ್ನಿಕಲ್ ಟೀಮ್ ಇರ್ತದೆ. ಅಲ್ಲಿ 50 ಜನ ಇಂಜಿನಿಯರ್ಸ್ ಇರ್ತಾರೆ. ಬಂದಂಥ ಗ್ರಾಹಕರಿಗೆ ಅಲ್ಲಿ ಎಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಕನ್ಸ್ಟ್ರಕ್ಷನ್ ಬಗ್ಗೆ, ರೈಟ್ ಫ್ರಮ್ ದಿ ಫೌಂಡೇಶನ್ಲಿಂದ ಹಿಡಿದು ಬಿಲ್ಡಿಂಗ್ ಕಂಪ್ಲೀಟ್ ಆಗೋವರೆಗೂ ಮತ್ತು ಪ್ಲ್ಯಾನಿಂಗ್ ಸ್ಟೇಜ್ಲಿಂದ ಹಿಡಿದು ಬಿಲ್ಡಿಂಗ್ ಕಂಪ್ಲೀಷನ್ ಆಗೋವರೆಗೂ ಅವ್ರು ಏನೇ ಮಾಹಿತಿ ಕೇಳಿದ್ರು ಅಲ್ಲಿ ಕೊಡ್ಲಿಕ್ಕೆ ನಮ್ಮ ಇಂಜಿನಿಯರ್ ಒಂದು 50 ಜನ ಇಂಜಿನಿಯರ್ಸ್ ಅದಾರೆ ಅಸೋಸಿಯೇಷನ್ನಲ್ಲಿ, ಅವರು ಹೆಲ್ಪ್ ಮಾಡ್ತಾ ಇರ್ತಾರೆ. ಎರಡನೇದು, ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ಇತ್ತೀಚೆಗೆ ಒಂದು 15 ದಿನದಿಂದ ನಾವು ಇದನ್ನು ಮಾಡಬೇಕಂತೇಳಿ ನಾವು ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಅದರಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಇವರೆಲ್ಲ ಕಾರಣ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ. ಅಲ್ಲಿ ಆ ಕಾರ್ಯಕ್ರಮ ಅಂತಂದರೆ ಟೋಟಲಿ ಇದು ಗ್ರಾಹಕರಿಗೆ ಒಂದು ಬೇರೆ ಬೇರೆ ಮಟೀರಿಯಲ್ಸ್ ಬಗ್ಗೆ, ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಆಯಿತು, ಅದ್ರ ಬಗ್ಗೆ ವಿವರಣಾತ್ಮಕ ಡೀಟೇಲ್ಸ್ ಕೊಡ್ತಾರೆ. ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾಲ್ ಹಾಕ್ತಿರ್ತಾರೆ, ಸ್ಟಾಲ್ನಲ್ಲಿ ಕಂಪ್ನಿಯವರೇ ಡೈರೆಕ್ಟ್ ಇದು ಮಾಡಿರ್ತಾರಲ್ಲಿ, ಕಂಪ್ನಿ ಮೆಂಬರ್ಸೇ ಇರ್ತಾರಲ್ಲಿ. ಸ್ಟಾಲ್ನಲ್ಲಿ ಬೇರೆ ಬೇರೆ ಮಟೀರಿಯಲ್ಸ್ ಬಗ್ಗೆ ಆ ಗ್ರಾಹಕರಿಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಕೊಡ್ತಾರೆ. ಯಾವ ಮಟೀರಿಯಲ್ಸ್ ಎಲ್ಲಿ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು, ಆಮೇಲೆ ಕ್ವಾಲಿಟಿ ಮಟೀರಿಯಲ್ಸ್ ಯಾವುದು, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದು ಆದ ನಂತರ ಉದ್ಘಾಟನೆ. ಆಮೇಲೆ ಈ ಕಾರ್ಯಕ್ರಮ ಸಾಯಂಕಾಲ ಒಂದು ಇಂಜಿನಿಯರ್ಸ್ ಅಸೋಸಿಯೇಷನ್ಗೆ KPCA ಸ್ಟೇರಿಂಗ್ ಕಮಿಟಿ ಚೇರ್ಮನ್ ಕಡೆಯಿಂದ ಒಂದು ಇದಿದೆ, ಏನಪ್ಪ ಅಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್, ಇಂಜಿನಿಯರ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ. ಅದರಲ್ಲಿ KPCA ಸ್ಟೇರಿಂಗ್ ಕಮಿಟಿ ಮೊನ್ನೆ ಇಂಜಿನಿಯರಿಂಗ್ ಬಿಲ್ ಪಾಸ್ ಆಯಿತು ವಿಧಾನಸೌಧದಲ್ಲಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ನಮ್ಮ ಶ್ರೀಕಾಂತ್ ಚೆನ್ನಾಳ್ ಅಂತೇಳಿ ಅವರು ಸ್ಟೇಟ್ ಪ್ರೆಸಿಡೆಂಟ್. ಅವರು ಸಾಯಂಕಾಲ 13ನೇ ತಾರೀಕು 14ನೇ ತಾರೀಕಂತರೂ ಇದೆ ಟ್ರೈನಿಂಗ್ ಕ್ಯಾಂಪ್ ಇದೆ. ಅಂದರೆ ಲೇಬರ್ಸ್ಗೆ ಟ್ರೈನಿಂಗ್ ಕ್ಯಾಂಪ್ ಇದೆ, ಎಲೆಕ್ಟ್ರಿಕಲ್ಸು, ಪ್ಲಂಬರ್ಸ್ಗೆ, ಪೇಂಟರ್ಸ್ಗೆ, ಬೇರೆ ಬೇರೆ ವರ್ಗದ ಲೇಬರ್ಗಳಿಗೆ ಅವತ್ತು ಟ್ರೈನಿಂಗ್ ಸೆಷನ್ ಇದೆ. ನಮ್ಮ ಇಂಜಿನಿಯರ್ಸ್ ಇರ್ತಾರೆ, ಆಮೇಲೆ ಕಂಪ್ನಿಯಿಂದ ಬರ್ತಕ್ಕಂಥ ಟೆಕ್ನಿಕಲ್ ಇದು ಗೈಡೆನ್ಸ್ ಇದ್ದರು ಇರ್ತಾರೆ, ಅವ್ರು ಗೈಡ್ ಮಾಡ್ತಾರೆ. ಅದಾದ್ಮೇಲೆ 15ನೇ ತಾರೀಕಂತೂ ಕ್ಲೋಸಿಂಗ್ ಸೆರೆಮನಿ ಇದೆ 15ನೇ ತಾರೀಕು. ಇಷ್ಟು ಒಂದು ಪ್ರೋಗ್ರಾಮ್ ಸರ್ ಇದು 13ರಿಂದ 15ನೇ ತಾರೀಕಿನವರೆಗೆ ಅದಲ್ಲಿ ಇತ್ತು. ಅಟೆಂಡ್ ಮಾಡಿದ್ರಿ, ಸಣ್ಣ ಪ್ರಮಾಣದಲ್ಲಿ ಇರ್ತದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ. ಹೌದು ಡೆಫಿನೆಟ್ಲಿ ಹೌದು. ಸರ್, ಈಗ ನಮ್ಮದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಕೊಪ್ಪಳದಲ್ಲಿ ಬೇರೆ ನಗರಗಳಿಗೆ ನಾವು ಹೋಲಿಕೆ ಮಾಡಿದ್ರೆ, ಸ್ಪೀಡಪ್ನಲ್ಲಿ ನೋಡಿದ್ರೆ ನಾವೆಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿದ್ದೇವೆ. ಆದರೆ ನಮಗೆ ಟೆಕ್ನಿಕಲ್ ಸಪೋರ್ಟ್ಸ್ ಅದು ಭಾಳ ಕಡಿಮೆ ಅದಾವೆ. ಒಬ್ಬೊಬ್ಬರು ಕಂಪ್ನಿಯವರು ಇಲ್ಲಿ ಸಿಗಲ್ಲ.
ಗ್ರಾಹಕ ಒಂದು ನಮ್ಮ ಮನೆ ಕಟ್ತೀನಿ ಅಂತಾರೆ, ನಮ್ಗೆ ಇಂಜಿನಿಯರ್ಸ್ ಕಡೆಯಿಂದ ಹೇಳ್ತೀವಿ, ನಮ್ಮದು ಮಟ್ಟದೊಳಗೆ ನಾವು ಏನು ಅವ್ರಿಗೆ ಕೊಡ್ತೇವೆ. ಆದ್ರೆ ಕಂಪ್ನಿ ಸಪೋರ್ಟ್ ಭಾಳ ಇದೆ ಮನೆ ಕಟ್ಟೋರಿಗೆ. ಅದು ಯಾವುದೇ ಬಿಲ್ಡಿಂಗ್ ಕಟ್ತಾರಪ್ಪ ಅಂತಂದ್ರೆ ಎಲ್ಲ ಕಂಪ್ನಿಯಿಂದನೂ ಒಬ್ಬೊಬ್ಬರು ಟೆಕ್ನಿಕಲ್ ಆಫೀಸರ್ ಇರ್ತಾರೆ. ಅವರು ಅದ್ರ ಬಗ್ಗೆ ಸರ್ ನಮ್ಮ ಪಂಪಣ್ಣ ಸರ್ ಹೇಳ್ದಂಗೆ ಅದ್ರದ್ದು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ್ದು ನಿಮಗೆ ಮಾಡಿದ್ರೆ ಅನುಕೂಲ ಐತಿ, ಇದ್ರದ್ದು ಮುಂದೆ ಲೈಫ್ ಏನು ಬರ್ತೈತಿ, ಅದು ಡೀಟೇಲಿಂಗ್ಸ್ ಅಷ್ಟು ಕೊಡ್ತಾರೆ. ಅದನ್ನು ನಮಗೆ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಇದರಲ್ಲೇ ನಮ್ಗೆ ಸೇಲ್ಸ್ ಇರೋದು ಕಡಿಮೆ. ಈಗ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಎಲ್ಲ ಕೊಡ್ತಾರೆ. ಪ್ರಾಡಕ್ಟ್ ಬಗ್ಗೆ ಟೆಕ್ನಿಕಲ್ ಬಂತು. ಆಮೇಲೆ ಎಷ್ಟೋ ಕಂಪ್ನಿಯಿಂದ ಪ್ರಾಡಕ್ಟ್ಗಳಿಗೆ ನಮ್ಗೆ ಇವರು ಏನಿದ್ದಾರೆ ಗ್ರಾಹಕರಿಗೆ ಒಳ್ಳೆ ರೇಟ್ನಲ್ಲಿ ಕೊಡ್ತಾ ಇದ್ದಾರೆ, ಕಂಪ್ನಿಯಿಂದ ಕೊಡ್ತಾರೆ. ಅದು ನಮ್ಗೆ ಮಾಹಿತಿ ಅದನ್ನ ಅಲ್ಲಿ ನಮ್ಗೆ ಅವ್ರು ಸಿಗ್ತಾರೆ. ಅವ್ರಿಗೆ ಬಂದು ಗ್ರಾಹಕರಿಗೆ ಕಂಪ್ನಿಯವರಿಗೆ ಒಂದು ಲಿಂಕಪ್ ಆಗುತ್ತೆ. ಅವ್ರು ಸಿಕ್ಕರೆ ನಿಮ್ಗೆ ಅವ್ರು ಕೊಟ್ಟು ಅವ್ರು ಸರ್ವಿಸ್ ಕೊಡ್ತಾರೆ. ಅದು ನಿಮ್ಗೆ ಕನಿಷ್ಠ ಒಂದು ವರ್ಷದಲ್ಲಿ ಒಂದು 8-9 ತಿಂಗಳ ಅವ್ರು ನಿಮ್ಗೆ ಕನ್ಸೆಷನ್ ರೇಟ್ನಲ್ಲಿ ಕಂಪ್ನಿಯಿಂದ ಪ್ರಾಡಕ್ಟ್ಸ್ ಕೊಡ್ತಾ ಇರ್ತಾರೆ. ಅದು ಡಿಸ್ಕೌಂಟ್ಸ್ ರೆಬಿಟ್ ರೇಟ್ಸ್ ಇರುತ್ತೆ. ಅದು ನಿಮ್ಗೆ ಲಿಂಕಪ್ ಆಗುತ್ತೆ. ಆಮೇಲೆ ಪ್ರತಿಯೊಂದು ಪ್ರಾಡಕ್ಟದ್ದು ಟೆಕ್ನಿಕಲ್ ಏನೇ ಡೌಟ್ ಡೀಟೇಲ್ಸ್ ಬೇಕಾದರೂ ಆ ಕಂಪ್ನಿಯಿಂದ ಕೊಡ್ತಾರೆ. B2B ಜೊತೆಗೆ B2C ಕಾನ್ಸೆಪ್ಟ್ ಇದೆ. ಏನು ಸರ್? ಬಿಸ್ನೆಸ್ ಟು ಬಿಸ್ನೆಸ್ ಜೊತೆಗೆ ಕಸ್ಟಮರ್ ಅಂತಾನು ಇಲ್ಲ, ಬಿಸ್ನೆಸ್ ಕಸ್ಟಮರ್ ಡೈರೆಕ್ಟ್ ಕಸ್ಟಮರ್ಗೆ. ಇದು ಬಿಸ್ನೆಸ್ ಇಲ್ಲ, ಕಂಪ್ನಿ ಪ್ರೊಡಕ್ಷನ್ ಇಂದ ಡೈರೆಕ್ಟ್ ಕಸ್ಟಮರ್ಗೆ. ಇದರಲ್ಲಿ ನಮ್ಗೆ ಮಾರ್ಕೆಟಿಂಗ್ಗಿಂತ ಅವ್ರ ಕಂಪ್ನಿ ಪ್ರಾಡಕ್ಟ್ ನಿಮ್ಗೆ ಅದ್ರದ್ದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಇದೆ, ಅದೆಲ್ಲ ಡೀಟೇಲ್ ಆಗಿ ಅವ್ರು ಕೊಡ್ತಾರೆ. ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಆಗಿ ಕೊಡ್ತಾರೆ. 3 ದಿವಸನೂ ಕಂಪ್ನಿಯವರು ಅವೈಲೇಬಲ್, ಕಂಪ್ನಿಯಿಂದ ಅವೈಲೇಬಲ್ ಇರ್ತಾರೆ. ಸರ್ ಇಲ್ಲ, ಎಲ್ಲ ಫೀಸ್ ಪ್ರತಿಯೊಂದೂ ಫ್ರೀ. ಇದಕ್ಕೆ ನಾವು ಅಸೋಸಿಯೇಷನ್ನಿಂದ ನಾವು ನಮ್ದು ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಒಂದಿಷ್ಟು ಏನೇನೋ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಅಸೋಸಿಯೇಷನಿಂದ ಎಲ್ಲಿ ಸ್ಪಾನ್ಸರ್ಶಿಪ್ ನಾವು ಇದಕ್ಕೆ ಯಾವುದೂ ತೊಗೊಂಡಿಲ್ಲ, ಇದನ್ನು ಮಾಡ್ತಾ ಇದ್ದೀವಿ. ಅಲ್ಲೇನು ಸ್ಟಾಲ್ ಮಾಡ್ತಾ ಇದ್ದಾರೆ, ಕಂಪ್ನಿಯವರು ಸ್ಟಾಲ್ ಮಾಡ್ತಾ ಇದ್ದಾರೆ. ಇವರು ಆರ್ಗನೈಸರ್ ಬೆಂಗಳೂರವರು ಆನಂದ್ ಅವರು ಅಂತಂದು ಇಬ್ಬರು ಇದ್ದಾರೆ, ಆನಂದ್ ಪ್ರಕಾಶ್ ಅವರು ಅಂತಂದ್ರೆ. ಅವರು ಅದಕ್ಕೊಂದು ರೆಂಟ್ ಫಿಕ್ಸ್ ಮಾಡಿದ್ದಾರೆ. ಬಟ್ ಆ ರೆಂಟ್ ಅಂದ್ರೆ ಅದಕ್ಕೆಲ್ಲ ಅವ್ರಿಗೆಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿ ಸ್ಟಾಲ್ಸ್ ಎಲ್ಲ ಇವರೇ ಮಾಡಿಕೊಡ್ತಾರೆ. ಅದ್ರದ್ದು ರೆಂಟ್ ಸಪ್ರೇಟ್ ಆಗಿ ಒಂದು ಕಡೆ ಫೀ ಇರುತ್ತೆ, ಒಂದಿರುತ್ತೆ, ಅದನ್ನು ಅವ್ರು ತೊಗೊಂಡು ಅದನ್ನು ಮಾಡ್ತಾ ಇದ್ದಾರೆ. ಬಟ್ ನಮ್ದು ಅಸೋಸಿಯೇಷನ್ ಕಡೆಯಿಂದ ನಾವು ಯಾವುದನ್ನು ಫೀಸ್ ಮಾಡಿಲ್ಲ, ಚಾರ್ಜ್. ಈ ಒಂದು ನಮ್ಮ ಟ್ರೈನಿಂಗ್ ಕ್ಯಾಂಪಿಗೂ ಅವ್ರು ಸ್ಪೀಕರ್ಸ್ನ ಕರ್ಕೊಂಬರ್ದು ಹೋಗೋದು ಅದೆಲ್ಲ ಚಾರ್ಜಸ್ ನಾವು ಬೆಂಗಳೂರವ್ರು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಆಕಾಶ್ ಅವರು ಒಬ್ಬರು ಮಾಡಿದ್ರು, ಬಳ್ಳಾರಿಯಿಂದ ಬರ್ತಾ ಇದ್ದಾರೆ. ಅವರು ನಮಗೆಲ್ಲ ಬರ್ತಾ ಇದ್ದಾರೆ, ಅವ್ರನ್ನೆಲ್ಲ ನಾವು ಕರ್ಕೊಂಡು ಬಂದು ಅವ್ರಿಗೆಲ್ಲ ಅದೇ ಹೇಳಿದ್ನಲ್ಲ, ಒಂದೊಂದು ಸ್ವಲ್ಪ ಒಬ್ಬೊಬ್ಬರು ಸಜೆಷನ್ ಕೇಳಲ್ಲ. ನಿಮಗೆ ಒಂದೊಂದು ಕಡೆ ನಮ್ಮ ಸೆಂಟ್ರಿಂಗ್ ತೆಗೆದಿರ್ತೈತಿ, 6 ದಿವಸ ಇರ್ತೈತಿ, ಒಂದೊಂದಕ್ಕೆ 21 ದಿವಸ ಇರ್ತೈತಿ. ಈಗ ಅವರು ಯಾವುದಕ್ಕೆ 21 ದಿವಸ, ಯಾವುದಕ್ಕೆ 6 ದಿವಸ ಅಂತ ನಮ್ಮವ್ರಿಗೆ ಮಾಹಿತಿ ಇಲ್ಲ. ಯಾವುದಕ್ಕೆ ಆಯುಷ್ಯ ನಾವು ನೀವು ಕರೆಕ್ಟ್ ಆಗಿ ಸುಣ್ಣ ಬಣ್ಣ ನೀಟಾಗಿ ಮಾಡ್ಕೊಂತ ನಮ್ಮ ಮನೆ ನೀಟಾಗಿ ನಾವು ಇಟ್ಕೊಂಡ್ರಪ್ಪ ಅಂದ್ರೆ, ನಾವೇನು ಪ್ರೈವೇಟ್ನಲ್ಲಿ ಮಾಡ್ತಾ ಇದ್ದೀವಿ, ಇದನ್ನು ನೀಟಾಗಿ ಮಾಡಿ ಅಂದ್ರೆ ಮೇಂಟೆನೆನ್ಸ್ ಬೇಕು. ನಮ್ಮ ಇದಕ್ಕೇನಿದೆಲ್ಲ ಮೇಂಟೆನೆನ್ಸ್ ಮಾಡಿದ್ರಪ್ಪ ಅಂದ್ರೆ ಒಂದು 80 ವರ್ಷದ ಮೇಲೆ ನಮ್ಗೆ ಆರಾಮ. ಸರ್, ಈಗ ದೊಡ್ಡ ಬಿಲ್ಡಿಂಗ್ 3-4 ಅಂತಸ್ತಿನ ಬಿಲ್ಡಿಂಗ್ಗಳು ಬರೀ 20 ರಿಂದ 30 ವರ್ಷದೊಳಗೆ ಎಲ್ಲ ಉದುರ್ತಾ ಇದ್ದಾವೆ. ಗೌರ್ಮೆಂಟ್ ಬಿಲ್ಡಿಂಗ್ ಎಲ್ಲ ಮುಗ್ತಾ ಇದ್ದೀವಿ ನಾವು. ಅದ್ರೊಳಗೆ ಭಾಳ ಜನ ಇದೆ. ಈಗ ಕ್ಯೂರಿಂಗ್ ಮಾಡಲ್ಲ, ಒಂದು ಕಡೆ ಕ್ಯೂರಿಂಗ್ ಮಾಡಲ್ಲ. ಆಮೇಲೆ ವಾಟರ್ ಟೆಸ್ಟ್ ಮಾಡಲ್ಲ ಸರ್, ಯಾರು ವಾಟರ್ ಟೆಸ್ಟ್ ಮಾಡಲ್ಲ. ಈಗ ವಾಟರ್ ನಿಮ್ಗೆ ಅದು ಕಂಟೆಂಟ್ ನಮ್ಗೆ ಇದು ಬಿಲ್ಡಿಂಗಿಗೆ ಯೋಗ್ಯ ಐತಿ. ನಮ್ದು ಕುಡಿಲಿಕ್ಕೆ ನಾವು ಆರೋಗ್ಯ ನೀರು ತೊಗೊಂತೀವಿ, ಬಟ್ ಅದು ಬಿಲ್ಡಿಂಗಿಗೆ ಅದು ಯೋಗ್ಯ ಐತಿಲ್ಲ ನೋಡಲ್ಲ. ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇತ್ತಪ್ಪ ಅಂದ್ರೆ ನಿಮ್ಗೆ ಅದು ಸೆಟ್ಟಿಂಗ್ ಆಗಲ್ಲ. ನಿಮ್ಗೆ ಅದು ಸ್ಟೀಲ್ ಆಟೋಮೆಟಿಕ್ಲಿ ನಿಮ್ಗೆ ಅದು ರಸ್ಟ್ ಆಗಲಿಕ್ಕೆ ಚಲೋ ಆಗ್ಬಿಡುತ್ತೆ. ಅದನ್ನೆಲ್ಲ ನಾವು ಅದನ್ನ ಈಗ ಅನಾಹುತ, ಈಗ ನಾವೊಂದು ದುಡ್ಡು ಹಾಕಿ ನಾವು ಏನೋ ಮಾಡ್ತಾ ಇರ್ತೀವಿ, ಒಂದೇನೋ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಫಸ್ಟ್ ನಮ್ಮ ಗ್ರಾಹಕರಿಗೆ ನಾವು ಕೇಳ್ಕೊಳ್ಳೋದು ಏನಪ್ಪ ಅಂದ್ರೆ, ಸರ್ವಿಸ್ ಸಾಕಷ್ಟು ಅವೈಲೇಬಲ್ ಐತಿ. ಇಂಜಿನಿಯರ್ಸ್ ಮತ್ತು ನಮ್ಮ ಕೊಪ್ಪಳದಲ್ಲಿ ನಾನು ಪ್ರಾಕ್ಟೀಸ್ 1990 ಸ್ಟಾರ್ಟ್ ಮಾಡಿದ್ದು. ನಾವು 4 ಜನ 5 ಜನ ಇದ್ವಿ. ಅವಾಗ ನಮ್ಗೆ ಯಾರನ್ನೂ ಇನ್ಸ್ಪೆಕ್ಷನಿಗೆ ಕರಿತಾ ಇರಲಿಲ್ಲ. ಇನ್ಸ್ಪೆಕ್ಷನ್ಗೆ ಯಾರು ನಮ್ದು ಎಷ್ಟಪ್ಪ ಅಂದ್ರೆ ನಾವು ಒಂದು ಬರೀ ಬ್ಲೂ ಪ್ರಿಂಟ್ ಮಾಡಿ ಕೊಡ್ತಾ ಇದ್ವಿ, ಇಲ್ಲಪ್ಪ ನಳದ ಪ್ಲಾನ್ ಕೊಡ್ರಿ ಅಂತ ಹೇಳ್ತಾ ಇದ್ರಿ. ಅವಾಗ ಎಕ್ಸಿಕ್ಯೂಷನ್ ಅಂತಿದ್ವಿ, ಎಲ್ಲ ಮೇಸ್ತ್ರಿ. ಇವಾಗ ನಮ್ಮ ಕೊಪ್ಪಳದಲ್ಲಿ ನಮ್ದು ಅಸೋಸಿಯೇಷನಲ್ಲಿ 50 ಜನ ಮೆಂಬರ್ಸ್ ಇದ್ದೀವಿ. ಇಂಜಿನಿಯರ್ಸ್ ಸ್ಟ್ರಕ್ಚರ್ ಅಲ್ಲ, ಗೌರ್ಮೆಂಟ್ ಬಂದ್ಬಿಡ್ತೀವಿ. ಕಡೆ ಎಲ್ಲ ಅವೈಲೇಬಲ್ ಇದೆ. ಆಮೇಲೆ ಕಂಪ್ನಿಯಿಂದ ಅವೈಲೇಬಲ್, ಟೆಕ್ನಿಕಲ್ ಸಪೋರ್ಟ್ ಅವೈಲೇಬಲ್ ಇದೆ. ಜನ ತಗೊಳ್ರಿ ಅಂತ ನಾವು ಕೇಳ್ತೀವಿ. ಈಗ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಏನು ಕ್ಯೂರಿಂಗ್ ಮಾಡಬೇಕು, ಉಸುಗ್ ಹಾಕ್ಬೇಕು, ಉಸುಗ್ನಲ್ಲಿ ಲೈಮ್ ಸ್ಟೋನ್ ಬರ್ತಾವೆ, ಲೈಮ್ ಸ್ಟೋನ್ ನೋಡಲ್ಲ, ಸೀವ್ ಮಾಡಿ ಮನೆ ಕಟ್ಟಬೇಕು, ಅವೆಲ್ಲ ನೀವು ಪ್ರತಿಯೊಂದನ್ನು ಒಂದೊಂದು ಹೆಜ್ಜೆ. ಆಮೇಲೆ ನೀವು ಒಂದು ಮನೆ ಕಟ್ಟಬೇಕಂದ್ರೆ ನಮ್ಮ ಹತ್ರ ಬರ್ತಾರೆ, ಒಬ್ರು ಕೇಳ್ತಾರೆ, ಸರ್ ಒಂದು 6 ತಿಂಗಳದ ಮುಗಿಸ್ಕೊಡ್ರಿ. ಫಸ್ಟ್ ಕಾರಣ ಸರ್, ಈಗ ನೀವು ದುಡ್ಡು 6 ತಿಂಗಳದ ಮುಗಿಸ್, ಅದು ಬರಲ್ಲ, ಹಂಗೆ ಬರಲ್ಲ. ಅದಕ್ಕೊಂದು ಪ್ರತಿಯೊಂದಕ್ಕೂ ಒಂದೊಂದು ಸ್ಟೇಜ್ ಇರ್ತದೆ ಸರ್, ಅದರಲ್ಲಿ ನಿಲ್ಲಬೇಕು. ಮೊದಲೆಲ್ಲ ಮಾಡ್ತಿದ್ರಿ ನೀವು, ಫಸ್ಟ್ ಎಲ್ಲ ಏನು ಮಾಡ್ತಿದ್ರಿ ಸರ್, ನೀವು ಹಿರಿಯರು ನಾವು ನೋಡಿಲ್ಲ. ಮನೆ ಕಟ್ಟಬೇಕಂದ್ರೆ ಒಂದು 2 ವರ್ಷ ಮೊದಲ ಕಟ್ಟಿಗೆ ಕೊಡಿಸಿಟ್ಟಿರ್ತಿದ್ವಿ ಮೊದಲೆಲ್ಲ. ಈಗ ನಿಮ್ಗೆ ನಾವು ನಾಳೆ ಬಾಗ್ಲ ಕೊಡಿಸ್ಬೇಕಂದ್ರೆ ಇವತ್ತು ಕಟ್ಟಿಗೆ ತರಕ್ಕೆ
ಹಂಗೆ ಒಂದೊಂದು ಸ್ವಲ್ಪ ಸ್ಪೀಡಪ್ನಾಗ ಅದೀವಿ. ನಾವು ಟೆಕ್ನಿಕಲಿ ಮಟೀರಿಯಲ್ಸ್ ಎಲ್ಲ ಕರೆಕ್ಟ್ ಅದಾವ. ಇದ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ಸರ್? ಈಗ ನೀವು ಬೆಟರ್ ಪ್ರಕಾರ ಹೊಸದು ಈಗ ಒಂದು ವರ್ಷದಿಂದ ಬಂದಿದ್ರ ಪ್ರಕಾರ ನೀವು 50 ಮೀಟರ್ವರೆಗೆ ಇವಾಗ ಪ್ರೊವಿಷನ್ 50 ಮೀಟರ್ ಸರ್, 50 ಮೀಟರ್. ಅವ್ರೇನು ಹೇಳ್ತಾರೆ ಹೆಂಗೆ ಹೈಟ್ ಹೋದಂಗ ಅದಕ್ಕೆ ಅದರ ರೂಲ್ಸ್ ಇದಾವೆ. ನಿಮಗೆ ಹೊರಗಡೆ ಫೈರ್ ಇಂಜಿನ್ ಅಡ್ಡಾಡಕ್ಕೆ ಆಗಬೇಕು, ಅದಕ್ಕೆ ನೋಡ್ಬೇಕು. ಅದಕ್ಕೆ ಬಿಲ್ಡಿಂಗ್ ಬೈಲಾಗ 30-40 ಸರ G+1 ಕಟ್ಬೋದು ಇವತ್ತಿಂದ ಗ್ರೌಂಡ್ ಫಸ್ಟ್. ಪರ್ಮಿಷನ್ ಇರೋದು ಅಷ್ಟೇ, ಪರ್ಮಿಷನ್ ಇರೋದು ಅಷ್ಟೇ ಅಂತಂದು ಮಾಡೋರಿಗೆ ಹೇಳ್ತೀವಿ ಸರ್ ಇಷ್ಟಿದೆ ಅಂತಂದ ಸರ್ ಮಾಡ್ತೀವಿ ಅಂತ. ಅದು ಲೋಕಾರೂಢಿ. ಈಗ ನಾವು ಟೆಕ್ನಿಕಲಿ ನಾವು ಹೇಳ್ತೀವಿ, ಬಟ್ ಇದು ಲೀಗಲಿ ಬಂದಾಗ ಮಾಡ್ದೆ ನಾವು ಅದಕ್ಕೇನು ಹೆಲ್ಪ್ಲೆಸ್ ಏನು ಮಾಡಕ್ಕೆ ನಮ್ದು ಪ್ರೊಫೆಷನ್.